ಅವತ್ತು ಸುಮಾರು ಜನಪದ ಅನ್ನೋ ಒಂದು ನಾಯಕ ಅನ್ನೋ ಒಂದು ಬುಕ್ ಓದ್ದೆ ನಾನು. ಕನ್ನಡಕ್ಕೆ ಏನು ಕೊಟ್ಟರು ಅಣ್ಣವರು ಅಂತಂದ್ರೆ ಸುಮ್ಮನೆ ಬುಕ್ ಕೊಟ್ಬಿಟ್ರೆ ಸಾಕು, ತಗೋ ಇದು ಓದ್ಕೊಂಡು ಮನಗೋಗ್ಬಿಡು ಅಂತೇಳಿ ನಾನು ಅದನ್ನು ಓದಿ ನಿಜವಾಗ್ಲೂ ಸಾಕಷ್ಟು ವಿಷಯ ತಿಳ್ಕೊಂಡೆ. ಸೊ ಆ ರೀತಿಯಲ್ಲಿ ಒಬ್ಬ ಸಾಹಿತಿಗಳಾಗಿ ಅಣ್ಣವ್ರನ್ನ ಯಾವ ರೀತಿ ಬಣ್ಣಿಸ್ತೀರಿ, ವರ್ಣಿಸ್ತೀರಿ? ನನಗೆ ರಾಜ್ಕುಮಾರ್ ಅಂದ ಕೂಡಲೇ ಮೊದಲು ಅನಿಸೋದು ನೆಲ ಮುಟ್ಟಿದ ಮನಸ್ಸಿನ ಮನುಷ್ಯ ಅಂತ. ಅವರು ನೆಲ ಮುಟ್ಟೋದಿದೆಯಲ್ಲ, ಸ್ಪರ್ಶ ಇದೆಯಲ್ಲ, ಯಾರು ನಿಜವಾಗೂ ನಾವು ನೆಲದ ಮೇಲೆ ನಿಂತ್ಕೊಂಡಿರ್ತೀವಿ ಅಂತ ಭಾವಿಸ್ಕೊಂಡಿರ್ತಾರೆ ಅವರಿಗೆ ವಿನಯ ಸಹಜವಾಗೇ ಬರುತ್ತೆ. ಅವರನ್ನು ಸಾಮಾನ್ಯವಾಗಿ 3ನೇ ತರಗತಿ ಓದ್ದವರು ನಿಜ ಅವರು, ಆದರೆ 3ನೇ ತರಗತಿ ಓದ್ದವರೆಲ್ಲ ರಾಜ್ಕುಮಾರ್ ಆಗೋಕ್ಕಾಗಲ್ಲ. ಅದೇ ಭಾಳ ವಿಶೇಷವಾದ್ದು. ನಾನು ಯಾವಾಗಲೂ ಹೇಳ್ತಿರ್ತೇನೆ, 3ನೇ ತರಗತಿ ಓದ್ದವರೆಲ್ಲ ರಾಜ್ಕುಮಾರ್ ಆಗೋಕ್ಕಾಗಲ್ಲ, ಬಸ್ ಕಂಡಕ್ಟರ್ಗಳೆಲ್ಲ ರಜನಿಕಾಂತ್ ಆಗೋಕ್ಕಾಗಲ್ಲ ಅಂತ. ಹಾಗಾಗಿ ಅವರು 3ನೇ ತರಗತಿಯನ್ನು ಓದಿದ್ರೂ ಸಹ ಅವರ ವಿದ್ವತ್ತಿದೆಯಲ್ಲ, ವಿನಯಕ್ಕೆ ವಿದ್ವತ್ತಿನ ಸ್ಥಾನವನ್ನು ದೊರಕಿಸಿಕೊಟ್ಟಂಥವರು ರಾಜ್ಕುಮಾರ್ ಅವರಾಗಿದ್ದರು. ಅವರನ್ನು ಬಂಗಾರದ ಮನುಷ್ಯ ಅಂತ ಕರೆಯೋ ರೂಢಿ ಇದೆ. ಯಾವಾಗ ಬಂಗಾರದ ಮನುಷ್ಯ ಸಿನಿಮಾ ಬಂದು ಅದು ಅನೇಕ ವಾರಗಳ ಕಾಲ ನಡೆದು ಒಂದು ದಾಖಲೆ ಮಾಡಿದ ಮೇಲೆ ಬಂಗಾರದ ಮನುಷ್ಯ ಅಂದರು. ನನಗೆ ಮೂಲತಃ ರಾಜ್ಕುಮಾರ್ ಅವರು ಬೆವರಿನ ಮನುಷ್ಯ. ಬೆವರಿನ ಮನುಷ್ಯ ಆದಮೇಲೆ ಅವರು ಬಂಗಾರದ ಮನುಷ್ಯ ಅನ್ನೋ ಸಿನಿಮಾ ಬಂದ ಮೇಲೆ ಎಲ್ಲರೂ ಬಂಗಾರದ ಮನುಷ್ಯ ಅಂತ ಹೇಳಿದರು. ಯಾಕೆ ಬೆವರಿನ ಮನುಷ್ಯ ಅಂತ ಅಂದರೆ, ಈ ದೇಶದಲ್ಲಿ ಒಬ್ಬ ಸಾಮಾಜಿಕವಾಗಿ ಬಲಾಢ್ಯ ಅಲ್ಲದೆ ಇರೋನು, ಆರ್ಥಿಕವಾಗಿ ಬಲಾಢ್ಯ ಅಲ್ಲದೆ ಇರೋನು, ಶೈಕ್ಷಣಿಕವಾಗಿ ಬಲಾಢ್ಯ ಅಲ್ಲದೆ ಇರೋನು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್. ಅದು ನನಗೆ ಬಹಳ ಮುಖ್ಯ. ಹಾಗಾಗಿ ರಾಜ್ಕುಮಾರ್ ಅವರು ದೊಡ್ಡ ಸಾಧನೆ ಅಂದರೆ ಅದೊಂದು ಸಾಮಾಜಿಕ ಸಾಧನೆ. ಅದು ನಿಜಪ್ಪ, ನಾನು ನಿರ್ಲಕ್ಷ್ಯಕ್ಕೊಳಗಾದ ವಲಯದಿಂದ ಬಂದಿದ್ದೇನೆ, ಹೆಚ್ಚು ಓದಲಿಲ್ಲ, ನಾನು ಆರ್ಥಿಕವಾಗಿ ನಾನು ಶ್ರೀಮಂತ ಅಲ್ಲ, ಆದರೂ ನಾನು ಮಾಡಿ ತೋರಿಸಬಲ್ಲೆ ಅಂತ ಅವರ ಶ್ರದ್ಧೆ, ಶ್ರಮ, ಸಂಕಲ್ಪ ಇದೆಯಲ್ಲ, ಇದರಿಂದ ಆ ಬೆವರಿನ ಮನುಷ್ಯ ಜನರಿಂದ ಬಂಗಾರದ ಮನುಷ್ಯ ಅಂತ ಕರೆಸ್ಕೊಳ್ಳೋಕೆ ಶುರು ಮಾಡಿದರು. ಇದು ಬಹಳ ಮುಖ್ಯವಾದ್ದು. ಇನ್ನೊಂದು ಅಂಶ, ಸಿನಿಮಾ ಕ್ಷೇತ್ರದಲ್ಲಿದ್ದು ಸಿನಿಮಾ ಕ್ಷೇತ್ರವನ್ನು ಮೀರಿ ಬೆಳೆದ ಸಾಂಸ್ಕೃತಿಕ ನಾಯಕ ಆಗಿದ್ದರು. ಈ ಕಾರಣಕ್ಕೆ ನನಗೆ ರಾಜ್ಕುಮಾರ್ ಬಹಳ ಮಹತ್ವದವರು ಅಂತ ಅನಿಸುತ್ತೆ. ಕೇವಲ ಸಿನಿಮಾ ನಟರಾಗಿ ಮಾತ್ರ ಅಲ್ಲ, ಅದರ ಆಚೆಗೆ ಬೆಳೆದ ಅವರ ವ್ಯಕ್ತಿತ್ವ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ಅನಿಸುತ್ತೆ ನನಗೆ. ಸರ್, ನಿಜಕ್ಕೂ ನಾನು ಯಾವಾಗಲೂ ಬರೀಬೇಕಾರಪ್ಪ, ನನ್ನ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಮೊದಲೇ ಪಾರ ಅದಾಗಿರುತ್ತೆ, ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕೇವಲ ನಟರಲ್ಲ, ಅವರು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅದರ ಆಚೆ ಬೆಳೆದಿಂತವ್ರು ಅಂತೇಳಿ. ಯಾಕಂದರೆ ನಾನು ಓದಿ ತಿಳ್ಕೊತಾ ಇರೋದ್ರಿಂದ ಈ ಸಾಹಿತ್ಯ ಲೋಕ ಅಂತ ಬಂದಾಗ ಅಣ್ಣವರು, ನಾನು ಅದ್ರ ಬಗ್ಗೆ ತುಂಬ ಚಿಕ್ಕನಾಗ್ತೀನಿ, ಬಟ್ ತಿಳ್ಕೊಂಡಿರೋದೇ ಕೇಳೋದಷ್ಟೇ. ಅಣ್ಣವರು ಸಾಹಿತ್ಯ ಲೋಕ ಅಂತ ಬಂದಾಗ ನಿಮಗೆ ಮೊದಲು ತಟ್ಟಂತ ನೆನಪಾಗೋದು ಸಾಹಿತ್ಯ ಲೋಕ ಮತ್ತು ಅಣ್ಣವರು ಅಂದ ತಕ್ಷಣ? ಈಗ ಅಣ್ಣವರು ಮತ್ತು ಸಾಹಿತ್ಯ ಲೋಕ ಸಂಬಂಧನ ನಾನು 3 ಹಂತಗಳಲ್ಲಿ ನೋಡೋದಕ್ಕೆ ಇಷ್ಟಪಡ್ತೇನೆ. ಒಂದು ಸಾಹಿತಿಗಳ ಜೊತೆಗಿನ ಸಂಬಂಧ, ಇನ್ನೊಂದು ಸಾಹಿತ್ಯದ ಸಂಬಂಧ, ಇನ್ನೊಂದು ಸಾಹಿತಿಯ ಮನಸ್ಸಿನ ಸಂಬಂಧ. ಅದು ಸಾಹಿತಿಗಳ ಜೊತೆಗಿನ ಸಂಬಂಧ ಅಂದರೆ ಏನು ಅಂತಂದರೆ, ಅವರಿಗೆ ಬಹುಶಃ ಸಾಹಿತಿಗಳನ್ನು ಕಂಡ್ರೆ ಅಪಾರವಾದ ಗೌರವ ಇತ್ತು. ಯಾವುದೇ ಒಬ್ಬ ಹಿರಿಯ ಸಾಹಿತಿಯನ್ನು ಕಂಡ ಕೂಡಲೇ ಅವ್ರ ಕಾಲಿಗೆ ಬೀಳ್ತಾ ಇದ್ರು. ಅದನ್ನು ನಾನು ನೋಡಿದ್ದೇನೆ. ಗೌರವದಿಂದ ಕೈ ಮುಗಿತಾ ಇದ್ರು. ತಾನು ಹೆಚ್ಚು ವಿದ್ಯೆ ಕಲ್ತಿಲ್ಲದೆ ಇರಬಹುದು, ಆದರೆ ಇವರೆಲ್ಲ ಬಹಳ ಮಹಾನ್ ಸಾಧಕರು ಇವರು, ಅವರಿಗೆ ನಾನು ಗೌರವ ಕೊಡಬೇಕು ಅಂತಿದೆಯಲ್ಲ. ಹಾಗಾಗಿ ಅವರ ಸಾಹಿತಿಗಳನ್ನು ಕಂಡಾಗ ಅವ್ರ ಜೊತೆ ಒಂದು ನಿಕಟವಾದ ಸಂಬಂಧ ಇಟ್ಕೊಳ್ತಿದ್ರು, ಗೌರವಪೂರ್ವಕವಾದಂಥ ಸಂಬಂಧವನ್ನು ಅವರು ಇಟ್ಕೊಳ್ತಾ ಇದ್ರು. ಇದು ಮೊದಲನೇದು ನನಗೆ ಅನ್ನಿಸ್ತಕ್ಕಂಥದ್ದು. ಎಷ್ಟರ ಮಟ್ಟಿಗಿತ್ತು ಅಂದರೆ, ಒಂದು ತಕ್ಷಣ ನನಗೆ ನೆನಪಿಗೆ ಬರೋದು ಒಂದು ನಿದರ್ಶನ ಇದೆ. ಡಾಕ್ಟರ್ ಶಿವರಾಮ್ ಕಾರಂತರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಮಣಿಪಾಲ್ ಆಸ್ಪತ್ರೆಯಲ್ಲಿದ್ದರು ಅವರು ಬಹಳ ಗಂಭೀರವಾದ ಸ್ಥಿತಿ ಇದೆ ಅವರ ಆರೋಗ್ಯ ಅಂತ ಗೊತ್ತಾದಾಗ ತಕ್ಷಣ ತನ್ನ ತಮ್ಮ ವರದರಾಜು ಅವ್ರನ್ನ ಕರ್ಕೊಂಡು ಅವರನ್ನು ನೋಡಲೇಬೇಕು ನಾನು ಅಂತ ಹೇಳಿ ಶಿವರಾಮ್ ಕಾರಂತರನ್ನು ನೋಡೋದಕ್ಕಾಗಿ ಇಲ್ಲಿಂದ ಮಣಿಪಾಲ್ ಕಾರಲ್ಲಿ ಹೋಗಿ ಅವರನ್ನು ನೋಡ್ಕೊಂಡು ಬಂದರು. ಅವರು ಅಂದರೆ ಒಬ್ಬ ಸಾಹಿತಿ ಕೊಡುವ ಗೌರವ ಇದೆಯಲ್ಲ ಅದು. ನಿಸಾರ್ ಅಹಮದ್ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಆದಾಗ ನಿಸಾರ್ ಅಹಮದ್ ಅವರು ಆಸ್ಪತ್ರೆಯಲ್ಲಿದ್ದಾಗ ಅವರ ಆಪರೇಷನ್ ಆಗೋವರೆಗೂ ಇವರು ಹೊರಗಡೆ ಕೂತ್ಕೊಂಡಿದ್ರು. ಅವರು ಈಗ ನನ್ನಂಥವನ ಮನೆಗೆ ಅನೇಕ ಸಾರಿ ಬಂದು ಹೋಗ್ತಾ ಇದ್ರು ಅವರು. ಈ ಉದಾಹರಣೆಗಳನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಾಹಿತಿಗಳ ಜೊತೆಗಿನ ಸಂಬಂಧ ಇದೆಯಲ್ಲ, ಅವರು ಬಹಳ ಗೌರವಪೂರ್ವಕವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ರು. ಇದು ಮೊದಲನೇದು ಅನ್ಸೋದು. ಇನ್ನು ಸಾಹಿತ್ಯ ಸಂಬಂಧ, ಅವರು ಸಾಹಿತ್ಯ ಕೃತಿಗಳನ್ನು ಆಧರಿಸಿದ ಅನೇಕ ಸಿನಿಮಾಗಳನ್ನು ಮಾಡಿದರು. ಅದನ್ನು ಆನಂತರದಲ್ಲಿ ನೀವು ಏನಾದರೂ ಕೇಳಿದಾಗ ನಾನು ವಿವರವಾಗಿ ಹೇಳಬೇಕಾಗಿರುತ್ತೆ, ಆಮೇಲೆ ಹೇಳ್ತೇನೆ ಅದನ್ನು. ಇನ್ನೊಂದು ಸಾಹಿತ್ಯದ ಮನಸ್ಸಿನ ಸಂಬಂಧ ಇದೆಯಲ್ಲ, ಅವರೊಳಗಡೆ ಒಂದು ಕವಿ ಮನಸ್ಸಿತ್ತು ಅಂತ ನನಗನ್ಸುತ್ತೆ. ಆ ಕವಿ ಮನಸ್ಸಿದ್ದದ್ರಿಂದಲೇ ಜನಗಳನ್ನು ಅವರು ಅಭಿಮಾನಿ ದೇವರುಗಳೇ ಅಂತ ಕರೆದಿತ್ತು.
ಅಭಿಮಾನಿ ದೇವರುಗಳು ಅನ್ನೋ ಕಲ್ಪನೆ ಹೇಗೆ ಬಂತು ಅಂತೇಳಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೇಳಿದಾಗ ಅವರು ಹೇಳಿದರು, ಎನ್ ಟಿ ರಾಮರಾಯರು ಆಂಧ್ರದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ರಜನಿಕಾಂತ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ತಿರುಪತಿ ಟ್ರಸ್ಟಿನ ಸದಸ್ಯರನ್ನಾಗಿ ಮಾಡ್ಕೊಂಡಿರ್ತಾರೆ. ಇವರು ತಿರುಪತಿಗೆ ಹೋದಾಗ ಇವರಿಗೆ ದರ್ಶನ ಮಾಡಬೇಕು ಅಂತ ಅನಿಸುತ್ತೆ, ದೇವರ ದರ್ಶನ ಮಾಡಬೇಕು ಅಂತ ಸಹಜವಾಗಿ ಅನಿಸುತ್ತೆ. ಅವರು ಭಕ್ತಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವರು. ಅವರು ಇವರನ್ನು ಸೀದಾ ಕರ್ಕೊಂಡು ಹೋಗ್ತಾ ಇದ್ರು ಬೇಕಾದ್ರೆ ಗರ್ಭಗುಡಿವರೆಗೂ. ಆದರೆ ರಾಜ್ಕುಮಾರ್ ಹೇಳಿದ್ರಂತೆ, ಇಲ್ಲ ನಾನು ಎಲ್ಲರಂತೆಯೇ ನಾನು ಕ್ಯೂನಲ್ಲಿ ನಿಂತ್ಕೊತೀನಿ ಅಂದ್ರಂತೆ. ಇವ್ರು ಕ್ಯೂನಲ್ಲಿ ನಿಂತಿದ್ದಾಗ ಬಂದ ಜನ ಎಲ್ಲ ಕೈ ಮುಗಿತಾ ಇದ್ರು. ಅಣ್ಣ ಏನು ನೀವಿಲ್ಲಿ ನಿಂತಿದ್ದೀರಲ್ಲ ಅಣ್ಣ, ನೀವಿಲ್ಲಿ ನಿಂತಿರೋದು ನೋಡಿ ನಮ್ಗೆ ದೇವ್ರು ನೋಡ್ದಂಗೆ ಆಯಿತು. ಬಂದವರೆಲ್ಲ ಹಾಗಂತಿದ್ದಾರಂತೆ, ನಿಮ್ಮನ್ನು ದೇವ್ರು ನೋಡ್ದಂಗೆ ಆಯಿತು ಅಂತ. ಆಗ ಇವರು ಯೋಚನೆ ಬಂತಂತೆ, ಈ ಜನ ಬಂದು ನನ್ನನ್ನು ದೇವ್ರು ನೋಡ್ದಂಗೆ ಆಯಿತು ಅಂತಾರಲ್ಲ, ನನ್ನನ್ನು ಇವರು ದೇವ್ರು ನೋಡಿದಾಗಾಯಿತು ಅನ್ಬೇಕಾದ್ರೆ ಇವರೊಳಗಡೆ ಒಬ್ಬ ದೇವರಿದ್ದಾನೆ, ನಿಜವಾಗಿ ದೇವರು ಇವರೊಳಗಡೆ ಇದ್ದಾನೆ. ಆದ್ದರಿಂದ ನನ್ನನ್ನು ಯಾರು ಪ್ರೀತಿಸ್ತಾರೆ, ನನ್ನನ್ನು ಗೌರವಿಸ್ತಾರೆ, ಅವರೊಳಗಡೆ ದೇವರು ಇರ್ತಾನೆ. ಆದ್ದರಿಂದ ನನ್ನ ಅಭಿಮಾನಿಗಳೇ ನನ್ನ ದೇವರು ಅಂತ ಭಾವಿಸ್ಕೊಂಡ್ರಂತೆ. ಅದನ್ನು ಮೊದಲು ಅವರು ಸಂಬೋಧನೆ ಮಾಡಿದ್ದು 1992 ನವೆಂಬರ್ 14ನೇ ತಾರೀಕು ವಿಧಾನಸೌಧದ ಎದುರುಗಡೆ. ಇವರು ನಮ್ಮ ಸುಂದರಾಜ್ ಹೇಳಿದ್ರಲ್ಲ ಕರ್ನಾಟಕ ರತ್ನ, ಆ ಸಂದರ್ಭದಲ್ಲಿ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿದ್ದೆ. ಆ ಕರ್ನಾಟಕ ರತ್ನ ಪ್ರಶಸ್ತಿ ತೀರ್ಮಾನದ ಸಭೆಯಲ್ಲೂ ನಾನಿದ್ದೆ. ಬಂಗಾರಪ್ಪನವರಾಗ ಮುಖ್ಯಮಂತ್ರಿಗಳು, ಇಬ್ಬರಿಗೆ ಕೊಡಬೇಕು ಅಂತ ತೀರ್ಮಾನ ಆಯಿತು. ಕರ್ನಾಟಕ ರತ್ನ ಅನ್ನೋಂಥ ಹೆಸರನ್ನು ಅಕಸ್ಮಾತ್ತಾಗಿ ಹೇಳಿದಂಥವನು ನಾನೇ ಆ ಸಭೆಯಲ್ಲಿ. ಬಂಗಾರಪ್ಪನವ್ರಿಗೆ ಏನಿತ್ತು ಅಂದರೆ ಭಾರತ ರತ್ನ ಕೊಟ್ಟ ಕರ್ನಾಟಕದಲ್ಲಿ ಒಂದೇನಾದ್ರು ಕೊಡಬೇಕು ಅಂತ. ಅವಾಗ ನಾನು ಮೆತ್ತಿಗೆ ಭಾರತ ರತ್ನ ಅಂತ ಹೇಳ್ತಾರಲ್ಲ, ಭಾರತ ತೆಗೆದು ಕರ್ನಾಟಕ ಅಂತ ಹಾಕಿರಿ ಹೇಗಿರುತ್ತೆ ಅಂದೆ. ತಕ್ಷಣ ಅಲ್ಲಿದ್ದವರು ಕರ್ನಾಟಕ ರತ್ನ ಅಂತ ಮಾಡಿಬಿಡೋಣ ಅನ್ನೋದು ತೀರ್ಮಾನ ಬಂತು. ಯಾರಿಗೆ ಕೊಡೋದು? ರಾಜ್ಕುಮಾರ್ಗೆ, ಕುವೆಂಪು ಅವ್ರಿಗೆ ಅಂತ. ಆಗ ವಿಜಯ ಸಾಸ್ನೂರ್ ಅಂತ ಅವರನ್ನು ನೋಡಲ್ ಆಫೀಸರ್ ಅಂತ ಮಾಡಿದರು. ಅವರು ನಾನು ರಾಜ್ಕುಮಾರ್ ಅವರ ಮನೆಗೆ ಹೋದ್ವಿ. ನನ್ನನ್ನು ಕರ್ಕೊಂಡೋದ್ರು ಅಕಾಡೆಮಿ ಅಧ್ಯಕ್ಷ ಅನ್ನೋ ಕಾರಣಕ್ಕೆ. ರಾಜ್ಕುಮಾರ್ ಒಂದು ಮಾತು ಹೇಳಿದರು, ಸುಂದರರಾಜ್ ಹೇಳಿದ ಮಾತನ್ನೇ ಅವರು ಹೇಳಿದ್ದು, ಮೊದಲು ಕುವೆಂಪು ಕೊಡಿ ಆಮೇಲೆ ನಾನು ತಗೋತೀನಿ ಅಂದರು. ಅದು ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗ್ತದೆ. ಕುವೆಂಪು ಅವ್ರಿಗೆ ಕೊಟ್ಟ ಮೇಲೆ ಇವ್ರಿಗೆ ಕೊಟ್ಟಿದ್ದು 1992 ನವೆಂಬರ್ 14ನೇ ತಾರೀಕು ವಿಧಾನಸೌಧದ ಮುಂದ್ಗಡೆ ಕೊಡೋ ಸಂದರ್ಭದ ಒಳಗಡೆ ಒಂದು ಸಣ್ಣ ಗಲಾಟೆ ಆಗುತ್ತೆ. ಆಗ ಮುಖ್ಯಮಂತ್ರಿ ಪದವಿಯಿಂದ ಬಂಗಾರಪ್ಪನವರು ಇಳಿಯುವ ಸಂದರ್ಭ ಬಂದಿರುತ್ತೆ. ಇನ್ನೊಂದು 2-3 ದಿವಸಕ್ಕೆ ಅವರು ಇಳಿತಾ ಇರ್ತಾರೆ. ಅಲ್ಲೇನೋ ಒಂದು ಸಣ್ಣ ಗದ್ದಲ ಎಲ್ಲ ಆಗುತ್ತೆ. ಅದನ್ನು ಸುಧಾರಿಸೋಕ್ಕೆ ಯಾರಿಗೂ ಆಗಲಿಲ್ಲ. ತಕ್ಷಣ ರಾಜ್ಕುಮಾರ್ ಮೇಲೆ ಎದ್ದು ನಿಂತ್ಕೊಂಡು ಹಿಂಗೆ ಕೈ ಮುಗಿದು ಅಭಿಮಾನಿ ದೇವರುಗಳೇ ಅಂದರು. ಅಂದಿದ್ದಲ್ಲದೆ ನೀವೇನೋ ಎಸೆತಿದ್ದೀರಲ್ಲ ಅದನ್ನು ಹಿಂಗಂದರು, ನನಗೆ ಹಾಕ್ತೀರಾ ಅಂದರು. ಹೌದೌದು, ಮಾತಾಡಲಿಲ್ಲ, ಸುಮ್ಮನೆ ಹೀಗಂದರು. ಇಡೀ ಅಲ್ಲಿ ಎಷ್ಟು ಜನ ಸೇರಿದ್ರು ಅಂದರೆ ಒಂದು 60-70 ಜನ ಸೇರಿದ್ರು. ಎಲ್ಲ ಮೌನ ವಹಿಸಿದರು. ಮೊದಲು ಉಚ್ಚಾರ. ಇದು ರಾಜ್ಕುಮಾರ್ ಮಾತಿನ ಶಕ್ತಿ. ಇದು ಜನ ಯಾಕೆ ಸುಮ್ಮನಿರ್ತಾರೆ ಅಂದರೆ ಸಾಮಾನ್ಯ ಜನರಲ್ಲಿ ದೇವ್ರು ಕಂಡವರು ಅವರು. ಅದಕ್ಕೆ ಕುವೆಂಪು ನಿಸರ್ಗದಲ್ಲಿ ದೇವರನ್ನು ಕಂಡರು. ಹಾಗೆ ರಾಜ್ಕುಮಾರ್ ತಮ್ಮ ಅಭಿಮಾನಿಗಳಲ್ಲಿ ದೇವರನ್ನು ಕಂಡರು. ಇದು ಬಹಳ ಮುಖ್ಯವಾದ್ದು. ಕವಿ ಮನಸ್ಸು ಅಥವಾ ಸಾಹಿತಿಯ ಮನಸ್ಸು ಅಂದರೆ ಇದು ಅಂತ ಅಂದ್ಕೊಂಡಿದ್ದೇನೆ ನಾನು.